ಈ ಥರ ರೋಡ್ ಎಂಟ್ರಿ 1 ಕಿಲೋಮೀಟ್ರು ಇದೇ ಥರ ರೋಡು. ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದೆ ಈ ರೋಡ್ಗೆ. ಇದಕ್ಕೆ ಅಟ್ಯಾಚ್ ಆದಂಗೆ 2 ಎಕರೆ ಮಾವಿನ ತೋಟ, ಒಳ್ಳೆ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಹಿಲ್ ವ್ಯೂ ಇರುವಂಥ ಲ್ಯಾಂಡು. ಕೆಂಪು ಮಣ್ಣು ಎಲ್ಲ ಫಲ ಬಿಡ್ತಿರುವಂಥದ್ದು. ಸೊ ಈ ರೋಡ್ಗೆ ಅಟ್ಯಾಚ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೆಕ್ಟ್ಯಾಂಗಲ್ ಸೈಜಲ್ಲಿದೆ. ಎಲ್ಲ ಒಳ್ಳೆ ಫಲ ಬಿಡ್ತಿರುವಂಥ ಮಾವಿನ ಗಿಡಗಳು. ಕುಂಟು ಮಾಡಿಲ್ಲ, ಒಂದು 90ರಿಂದ 100 ಬರುತ್ತೆ ಕುಂಟೆಗೆ ಒಂದೊಂದರ ಲೆಕ್ಕಾಚಾರದಲ್ಲಿ. ಜಾಸ್ತಿನೇ ಬರುತ್ತೆ, 100 ಚಿಲ್ಲರೆ. ಎಲ್ಲ ಫಲ ಬಿಡ್ತಿರುವಂಥ 8 ವರ್ಷದ ಅಂದಾಜು 8 ವರ್ಷದ್ದು ಹುಡುಗಿ ಥರ ರೆಡ್ ಸಾಯಿಲ್. ಇದೇನಿದೆ 1 ಪೀಸು 2 ಪೀಸ್ ಬರುತ್ತೆ ರೋಡ್ ಎಂಟ್ರೆನ್ಸಿಂದ. ಒಳ್ಳೆ ಇಲ್ವಿ ಇರುವಂಥ 2 ಎಕರೆ ಮಾವಿನ ತೋಟ. ಕನಕಪುರ ಬಸ್ ಸ್ಟಾಪಿಂದ ಇಲ್ಲಿಗೆ 24 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಒಂದು ಸ್ಟೇಟ್ ಹೈವೇ ಇದೆ. ಸ್ಟೇಟ್ ಹೈವೇಯಿಂದ 1.25 ಕಿಲೋಮೀಟ್ರ್ ಒಳಗಡೆ. ಸೊ ಇದೇನಿದೆ ಮಾವಿನ ತೋಟ, ಇದು 2 ಪೀಸು. ಹತ್ತಿರದಲ್ಲೇ ಊರುಗಳಿದೆ. ಜನರಲ್ ಪ್ರಾಪರ್ಟಿ, ತಂಟೆ ತಕರಾರು ಏನಿಲ್ಲ. ಕೆಂಪು ಮಣ್ಣು. ಇದ್ರ ಹಿಂಭಾಗದಲ್ಲಿ ಒಂದು ಕೆರೆ ಇದೆ. ಬಟ್ ಕೆರೆ ಅದಕ್ಕೂ ಕೆರೆಗೂ ಈ ಜಮೀನಿಗೂ ಅಟ್ಯಾಚ್ ಇಲ್ಲ. ಸೆಂಟ್ರಲ್ ಬೇರೆಯವ್ರ ಜಮೀನಿದೆ. ಒಳ್ಳೆ ನೀರಾವರಿ ಬೆಲ್ಟು. ಬೋರ್ವೆಲ್ ಪಾಯಿಂಟ್ ಮಾಡಿ ಕೂಡ ಇಟ್ಟಿದ್ದಾರೆ. ಇಲ್ಲೆಲ್ಲ 450-500 ಅಡಿಗೆ ಒಳ್ಳೆ ನೀರು. ಈ ಥರದ್ದೊಂದು ಹಳೆಯ ಕಾಲದ ಮರ ಇದೆ. ಈ ಜಮೀನಿಗೆ ಬರುತ್ತೋ ಇಲ್ವಾ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಇದು ಲ್ಯಾಂಡು ಬ್ಯಾಕ್ ಸೈಡಲ್ಲಿದ್ದೀವಿ. ಅಳತೆ ಅದ್ಬಸ್ತು ಎಲ್ಲ ಆಗಿದೆ. ಎರಡು ಎಕರೆ ನೋಡಿ. ಹಿಂದೆಗಡೆ ಒಂದು ಈ ಥರ ಒಂದು ದೊಡ್ಡ ಕೆರೆ ಇದೆ. ಅದಕ್ಕೂ ಇದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಇಲ್ಲಿ ಕೂತ್ಕೊಂಡ್ರೆ ಇನ್ನೊಂದಷ್ಟು ಜಾಗನ ಮಾಡ್ಕೊಂಡು ಹೋಗ್ಬೋದು. ಕನಕಪುರ ತಾಲೂಕು, ಕನಕಪುರ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 24 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿದ್ದಾವೆ. ಎಲ್ಲೋ ಅಲ್ಲೊಂದು ಇಲ್ಲೊಂದಿದೆ. ಇದನ್ನು JCB ಕ್ಲೀನ್ ಮಾಡಿಸ್ಕೊಬೇಕು. ಒಳ್ಳೆ ಬೆಸ್ಟ್ ರೇಟಲ್ಲಿದೆ ಇದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೇಟ್ ಏನಿದೆ ಇದು ನೋಡ್ಕೊಳ್ಳಿ. ಇದು 2 ಪೀಸು. ಕ್ಲಿಯರ್ ಕಟ್ ರೆಕ್ಟಾಂಗಲ್ ಆಗೈತೆ ಪ್ರಾಪರ್ಟಿ. ಅದೇ ಎಂಟ್ರೆನ್ಸ್. ಅಲ್ಲಿ ನಮ್ಮವರು ಬೈಕ್ ನಿಲ್ಸ್ಕೊಂಡಿದ್ದಾರಲ್ಲ, ಅಲ್ಲಿಂದ ಹಿಡಿದು ಇದು ಮುಂದವರೆಗೆ ಹೋಗುತ್ತೆ. ಒಳ್ಳೆ ಇಲ್ಲಿ ವ್ಯೂ ಅಂತ 2 ಎಕರೆ ಮಾವಿನ ತೋಟ. $180 ಡಿಗ್ರಿನಲ್ಲಿ ಇಲ್ಲಿ ಒಳ್ಳೆ ಇಲ್ಲಿ ವ್ಯೂ ಸಿಗುತ್ತೆ. ರೆಡ್ ಸಾಯಿಲ್ ಒಳ್ಳೆ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀವಿ ಅನ್ನೋರಿಗೆ, ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರು ತೊಗೋತೀನಿ ಅನ್ನೋರ್ಗು ಈಸಿಯಾಗಿ ಡಿವೈಡ್ ಮಾಡ್ಕೊಬೋದು.
ಈ 2 ಎಕರೆ ಮಾವಿನ ತೋಟ. ಊರಿಂದ 1 ಕಿಲೋಮೀಟ್ರು ಇದೇ ಥರ ನಕಾಶೆ ರೋಡು.